ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಶಾಕ್ ಕೊಟ್ಟಿದ್ದಾರೆ. ರಾಜ್ಯ ಒಬಿಸಿ ಘಟಕಕ್ಕೆ ಎಂಎಲ್ಸಿ ಶ್ರೀನಿವಾಸ್ ಅವರನ್ನು ಅಧ್ಯಕ್ಷರಾಗಿ ನೇಮಿಸಿದರು ಡಿ.ಕೆ. ಶಿವಕುಮಾರ್. ಆದರೆ ಡಿಕೆಶಿ ನೇಮಕ ಆದೇಶಕ್ಕೆ ತಡೆ ನೀಡಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಎಐಸಿಸಿ ಅಧ್ಯಕ್ಷರ ಅನುಮತಿ ಇಲ್ಲದೆ ನೇಮಕ ಮಾಡಿದ್ದೀರಿ ಅಂತ ಹೇಳಿ ತಡೆ ಕೊಟ್ಟಿದ್ದಾರಂತೆ. ಡಿ.ಕೆ. ಶಿವಕುಮಾರ್ಗೆ ಬಿಸಿ ಮುಟ್ಟಿಸಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಆ್ಯಕ್ಚುಲಿ ಪ್ರೊಸೀಜರ್ ಹೇಗಿರುತ್ತೆ ಅಂತಂದರೆ, ತೀರ್ಮಾನ ತಗೊಳ್ಳೋರು ಕೆಪಿಸಿಸಿ ಅಧ್ಯಕ್ಷರೇ, ಬಟ್ ಅದಕ್ಕೆ ಎಐಸಿಸಿಯಿಂದ ಅನುಮೋದನೆ ಸಿಗಬೇಕಾಗುತ್ತೆ. ಇವರು ಇಲ್ಲಿಂದ ಲೆಟ್ರ್ ಕಳಿಸ್ಕೊಟ್ಟು ಅಲ್ಲಿಂದ ಅದು ಅಪ್ರೂವ್ ಆಗಿ ಬಂದು ಆಮೇಲೆ ನೇಮಕ ಆಗಬೇಕು. ಬಟ್ ಇವರು ಎಐಸಿಸಿ ಗಮನಕ್ಕೆ ತಂದೇ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡೆಯೋಣ. ಸುಖೇಶ್, ನಾನು ಹೇಳ್ತಾ ಇದ್ದೆ ಈಗ ತಾನೇ, ಯೂಶ್ವಲಿ ನೇಮಕ ಮಾಡ್ತಕ್ಕಂಥವ್ರು ಕೆಪಿಸಿಸಿ ಅಧ್ಯಕ್ಷರೇ ಆದರೂ ಅದಕ್ಕೆ ಅನುಮೋದನೆ ಎಐಸಿಸಿಯಿಂದ ಸಿಗಬೇಕಾಗುತ್ತೆ. ಆ ಎಐಸಿಸಿಯಿಂದ ಅನುಮೋದನೆ ಪಡ್ಕೊಳ್ಳೋರು ಇದಕ್ಕೆ ಹೋಗಲೇ ಇಲ್ವ ಡಿ.ಕೆ. ಶಿವಕುಮಾರ್ ಅಂತ, ಅದಕ್ಕೋಸ್ಕರನೇ ತಡೆ ಹಾಕಿರೋದ ಈ ನೇಮಕಾತಿ ವಿಚಾರದಲ್ಲಿ? ಅರವಿಂದ್, ಒಂದು ಸ್ಪಷ್ಟ, ಕೆಪಿಸಿಸಿಯ ಅಧೀನದಲ್ಲಿ ಬರುವಂತಹ ಕೆಲವು ಸಂಘಟನೆಗಳಿರ್ತವೆ. ಅಂದರೆ ಅದು ಮಹಿಳಾ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್ಸಿಂದ ಸೇರಿದಂತೆ ಬೇರೆ ಬೇರೆ ಘಟಕಗಳಿರ್ತವೆ, OBC, SC, ST ಘಟಕ, ಹೀಗೆಲ್ಲ. ಆ ರೀತಿ ಘಟಕಗಳಿಗೆ ಬಹುತೇಕ ಕೆಪಿಸಿಸಿ ಅಧ್ಯಕ್ಷರಿಗೆ ಒಂದು ನಿರ್ಧಾರದ ಒಂದು ರೈಟ್ಸ್ ಇರುತ್ತೆ. ಇದ್ರೂ ಕೂಡ ಬಹುತೇಕ ಸಂದರ್ಭದಲ್ಲಿ ಅವರು ಎಐಸಿಸಿ ನಾಯಕರ ಅನುಮತಿಯನ್ನು ಪಡೆದು ಅಥವಾ ಇಂಥದ್ದೊಂದು ನೇಮಕಾತಿ ಮಾಡ್ತೀವಿ ಅನ್ನೋ ಪರ್ಮಿಷನ್ ಪಡೆದರು. ಮತ್ತು ವಿಶೇಷವಾಗಿ ಎಐಸಿಸಿ ಅಧ್ಯಕ್ಷರಾಗಿ ರಾಜ್ಯದವರೇ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರೇ ಕೂಡ ಇದ್ದಾರೆ. ಇವೆಲ್ಲ ಕಾರಣಗಳಿಂದಾಗಿ ಸಹಜವಾಗಿ ಅವರ ಗಮನಕ್ಕೆ ತರುವಂಥದ್ದು ಅಥವಾ ಈ ಪ್ರಪೋಸಲ್ ಹೀಗೆ ಇದೆ ಅಂತ ಕಳಿಸ್ಕೊಡುವಂಥದ್ದು, ಕೆಲವು ಸಂದರ್ಭಗಳಲ್ಲಿ, ವಿಶೇಷ ಸಂದರ್ಭಗಳಲ್ಲಿ ಪ್ರಪೋಸಲ್ನ ಕಳಿಸಿ ಅಲ್ಲಿಂದ ಅಪ್ರೂವಲ್ ತೆಗೆದುಕೊಳ್ಳುವಂಥದ್ದು. ಆದರೆ ಇಲ್ಲಿ ಏಕಾಏಕಿಯಾಗಿ ಅಧ್ಯಕ್ಷರು ಆದೇಶ ಮಾಡಿದ್ರು ಅನ್ನೋದಕ್ಕಿಂತಲೂ ಆ ಆದೇಶದ ಬಗ್ಗೆ ಯಾರಿಗೂ ಸಹಮತ ಇರಲಿಲ್ಲ ಅನ್ನೋ ಕಾರಣಕ್ಕೆ ಸಹಜವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಗಮನಕ್ಕೆ ವಿಚಾರವಾಗಿದೆ. ಆದರೆ ಅವರ ಗಮನಕ್ಕೆ ಹೋದಂಥ ಸಂದರ್ಭದಲ್ಲಿ ಅದನ್ನು ಹೋಲ್ಡ್ ಮಾಡಿ ಅನ್ನುವಂಥ ಸೂಚನೆಯನ್ನು, ಅಂದರೆ ಪತ್ರವನ್ನು ಎಐಸಿಸಿಯಿಂದ ಬರೆದಿದ್ದಾರೆ. ಅಂದರೆ ಕೆಪಿಸಿಸಿ ಅಧ್ಯಕ್ಷರ ನೇಮಕಾತಿಗೆ ಪಕ್ಷದಲ್ಲಿ ಸರ್ವಸಮ್ಮತ ಅಭಿಪ್ರಾಯ ಇಲ್ಲದ ಕಾರಣ ಮತ್ತು ಎಐಸಿಸಿ ಅಧ್ಯಕ್ಷರ ಗಮನಕ್ಕೆ ತರದೆ ಮಾಡಿದ್ದೀರಾ ಅನ್ನುವ ಕಾರಣವನ್ನು ಮುಂದಿಟ್ಟು ಅದನ್ನು ಹೋಲ್ಡ್ ಮಾಡಿಸಿದ್ದಾರೆ. ಒಂದು ರೀತಿಯಲ್ಲಿ ಇದು DCM ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಮುಜುಗರ ತರುವಂಥ ವಿಚಾರವೇ. ಯಾಕಂದರೆ ಕೆಪಿಸಿಸಿ ಅಧ್ಯಕ್ಷರಾಗಿ ತಾವು ಕೈಗೊಂಡಂಥ ತೀರ್ಮಾನಕ್ಕೆ ಎಐಸಿಸಿಯಿಂದ ಅಂದರೆ ತಾವು ಕೈಗೊಂಡ ತೀರ್ಮಾನ ಸರಿನಾ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ಕೊಳ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಆದಂತೆ ಕಾಣಿಸ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಖೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅದೇ ಅನುಮೋದನೆಯನ್ನು ಪಡ್ಕೊಳ್ಬೇಕು ರೂಲ್ಸ್ ಪ್ರಕಾರ. ಇದನ್ನೇ ಏಕಪಕ್ಷೀಯ ನಿರ್ಧಾರ ಅನ್ನೋದು. ನೀವು ಕೆಪಿಸಿಸಿ ಅಧ್ಯಕ್ಷರಾಗಿದ್ದರೂ ಕೂಡ ಎಐಸಿಸಿ ಗಮನಕ್ಕೆ ತರಲೇಬೇಕಲ್ವಾ? ಇಷ್ಟು ವರ್ಷ ಕೆಪಿಸಿಸಿ ಅಧ್ಯಕ್ಷರಾದವರು ನೇಮಕಾತಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ವಾ? ನೀವು ಎಐಸಿಸಿ ಗಮನಕ್ಕೆ ತಂದಿಲ್ಲ, ಹಾಗಾಗಿ ಅವರು ತಡೆ ಒಡ್ಡಿದ್ದಾರೆ. ನಿಮ್ಮದು ಹೈಕಮಾಂಡ್ ಇರೋ ಪಕ್ಷ, ರಾಷ್ಟ್ರೀಯ ಪಕ್ಷ ಅಲ್ವಾ?